Hi, hello, namaste and welcome back to my channel and welcome to the land of Thunder Dragon, Bhutan. So, ನಮ್ಮ ನೆಕ್ಸ್ಟ್ ಟ್ರಿಪ್ನ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಟ್ರಿಪ್ ಅನ್ನೋದು ಇವಾಗ ನಡೀತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಅದು ಕೂಡ ಈ ಒಂದು ಭೂತಾನ್ ಟ್ರಿಪ್ ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ನಾನು ಇಲ್ಲಿಗೆ ಒಂದ್ಸತಿ ಬಂದಿದ್ದೆ, ಬಟ್ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ವಿತ್ ಮೈ ನೆಕ್ಸ್ಟ್ ಟ್ರಿಪ್ ಟ್ರೈ. ಸೊ ಈ ಒಂದು ವ್ಲಾಗಲ್ಲಿ ನಿಮಗೆ ಭೂತಾನನ್ನು ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಕಂಟ್ರಿ, ಹಾಗೆ ನಮ್ಮ ಟ್ರೈಬ್ ಮೆಂಬರ್ಸ್ ಎಷ್ಟು ಫನ್ನಿ ಇದ್ದಾರೆ, ಎಷ್ಟು ಕ್ರಿಯೇಟಿವ್ ಇದ್ದಾರೆ, ಇದೆಲ್ಲವನ್ನ ಈ ಒಂದು ವ್ಲಾಗಲ್ಲಿ ನೋಡ್ತಾ ಹೋಗ್ತೀರಾ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಫಸ್ಟ್. ಓಕೆ, ಲೆಟ್ಸ್ ಗೋ. ಥಿಂಪು ನೋಡೋಕೆ ಎಷ್ಟು ಸುಂದರವಾಗಿದೆಯೋ, ಇದು ಸದ್ಯ ಭೂತಾನ್ನ ರಾಜಧಾನಿ ಕೂಡ ಹೌದು. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಕುಳಿತಿರುವಂತಹ ಬುದ್ಧನನ್ನು ನೋಡೋಕೆ ಹೊರಟ್ವಿ. ದಾರಿಯಲ್ಲಿ ಹೋಗ್ತಾ ಇರಬೇಕಿದ್ರೆ ನಮ್ಮ ಗೈಡ್ ಪೆಮಾ ಅವರು ಇದರ ಸಿಗ್ನಿಫಿಕೆನ್ಸ್ ಏನು, ಹಿಸ್ಟ್ರಿ ಏನು, ಇದೆಲ್ಲವನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇಷ್ಟು ಬೃಹತ್ ಬುದ್ಧನ ಮೂರ್ತಿಯ ಒಳಗಡೆ ಪುಟ್ಟದಾಗಿರುವಂತಹ ಸಾವಿರಾರು ಬುದ್ಧನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪ್ರಾರ್ಥನೆ ಅನ್ನುವಂಥದ್ದು ನಡೆಯುತ್ತೆ. ಆದರೆ ಅದು ಯಾವುದನ್ನು ಶೂಟ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಆದರೆ ಕಣ್ಣಿಗೆ ಮಾತ್ರ ಹಬ್ಬ ಒಳಗಡೆ ಏನು ನಡೆಯುತ್ತೆ ಅಂತ ನೋಡೋದು. ಹಾಗೆ ಸುತ್ತಮುತ್ತಲಿನ ಪರಿಸರ ನೋಡಿ, ಆ ಪರಿಸರದ ಮಧ್ಯೆ ಎಲ್ಲವನ್ನ ಪರಿತ್ಯಾಗ ಮಾಡಿ ಜೀವನದ ಪರಮ ಸತ್ಯವನ್ನು ಕಂಡುಕೊಂಡಿರುವಂತಹ ಬುದ್ಧ ಇದಾನಲ್ವಾ, ಅವನು ನಮಗೆಲ್ಲರಿಗೂ ಆದರ್ಶ ಆಗಬೇಕು. ಅಂದರೆ ಪ್ರಕೃತಿ ಅಂತಂದ್ರೇ ಸತ್ಯ, ಸತ್ಯ ಅಂತಂದ್ರೇ ಪ್ರಕೃತಿ. ಬಹುಶಃ ಪ್ರತಿಯೊಬ್ಬ ಟ್ರಾವೆಲರ್ ಕಂಡುಕೊಂಡಿರುವಂತಹ ಸತ್ಯ ಅಂತ ನನಗನ್ಸುತ್ತೆ ಆ್ಯಸ್ ಅ ಟ್ರಾವೆಲರ್. ಅಲ್ಲಿಂದ ಹೊರಡುವಂತಹ ಸಮಯದಲ್ಲಿ ನಮಗೆ ಭೂತಾನ್ನ ದೊರೆಯ ಗುರು ಸಿಕ್ಕಿದ್ರು ನೋಡಿ. ಥ್ಯಾಂಕ್ ಯು. Which part of India are you from? I am from Bengaluru. Southern part of India. Yeah. Right. Bangalore or Bengaluru. ಗಿರಿನವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಮಳೆ ಮಿಂಚು ಕಂಡು ಬಲು ಮೋಹಗೊಂಡು ಕುಣಿದಾಡಿ ಕೂತಿದೆ. ಆಲ್ ರೈಟ್, ಇವತ್ತಿನ ಭೂತಾನ್ ಫಸ್ಟ್ ಡೇಯ ನಮ್ಮ ಸೆಕೆಂಡ್ ಪ್ಲೇಸ್ ಯಾವುದಪ್ಪ ಅಂತಂದರೆ ಸಿಂಪ್ಲಿ ಭೂತಾನ್ ಅಂತ. ಸೊ ಈ ಸಿಂಪ್ಲಿ ಭೂತಾನಲ್ಲಿ ನಿಮಗೆ ಭೂತಾನ್ ಹೆರಿಟೇಜ್ನ ಒಂದು ಟೂರನ್ನು ಕೊಡ್ತಾ ಹೋಗ್ತಾರೆ. ಪ್ರತಿ ಪರ್ಸನ್ಗೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ ಗುರು. ನಾವು ಮಾಡ್ತಿರಲ್ವಾ, ಫಾರಿನರ್ಸ್ಗೆ ಬೇರೆ ರೇಟು, ಇಂಡಿಯನ್ಸಿಗೆ ಬೇರೆ ರೇಟು ಅಂತ. ಬಟ್ ಇಟ್ಸ್ ವರ್ತ್. ಏನೇನಿರುತ್ತೆ ಅನ್ನೋದನ್ನು ಬನ್ನಿ ನೋಡೋಣ. ಸೊ ಎನಿ ಕಂಟ್ರಿಯನ್ನು ನೀವು ನೋಡಬೇಕು ಅಂತಂದರೆ ಆ್ಯಕ್ಚುಲಿ ಅವರ ವಿಲೇಜ್ ಕಲ್ಚರ್ ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಭೂತಾನ್ ಅವರ ವಿಲೇಜ್ ಕಲ್ಚರ್, ಹೆರಿಟೇಜ್ ಇದೆಲ್ಲವನ್ನ ಈ ಒಂದು ಸಿಂಪ್ಲಿ ಭೂತಾನ್ನ ಟೂರಲ್ಲಿ ನೋಡ್ತಾ ಹೋಗೋಣ. ಕಮ್ ಆನ್ ಇನ್. ಇವ್ರು ಏನು ರೆಡಿ ಮಾಡ್ಕೊಳ್ತಿದ್ದಾರೆ ಅಂತಂದರೆ ಆರ ಸರ್ವ್ ಮಾಡೋಕೆ, ಅಂದರೆ ವೈನನ್ನು ಸರ್ವ್ ಮಾಡೋಕೆ ಕಪ್ಪನ್ನು ರೆಡಿ ಮಾಡ್ಕೊಳ್ತಾ ಇರೋದು. ಸೊ ಭೂತಾನಲ್ಲಿ ಒಂದು ಕಲ್ಚರ್ ಇದೆ. ನಾವು ಹೇಗೆ ಟೀ ಅಥವಾ ಕಾಫಿ ಕೇಳ್ತೀವಲ್ವಾ ಮನೆ ಬಂದ ತಕ್ಷಣ, ಭೂತಾನಲ್ಲಿ ಕೇಳೋದು ವೈನ್. ಅವ್ರವ್ರ ಕಲ್ಚರ್ ಏನಿರುತ್ತೆ ಅನ್ನೋದ್ರ ಮೇಲೆ ನಾವು ಅದನ್ನು ರೆಸ್ಪೆಕ್ಟ್ ಮಾಡಲೇಬೇಕು. I'll be serving you just a little. If you like it, then let me know. I'll serve you more. This wine is unlimited on service. Oh. Okay. And you must have noticed every household here in Bhutan follows this kind of similar pattern. This pattern is mandatory here in Bhutan. If we don't have this kind of construction model, government won't allow us to build any houses here. So reason behind this is... ಸೊ ಇದೇನಪ್ಪ ಅಂತಂದರೆ ಭೂತಾನಲ್ಲಿ ಮನೆ ಕನ್ಸ್ಟ್ರಕ್ಷನ್ ಇರಲಿ, ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರಲಿ, ಅದಕ್ಕೆ ಒಂದು ಸ್ಟ್ಯಾಂಡರ್ಡೈಸ್ ಆಗಿರುವಂತಹ ಡಿಸೈನ್ ಇದೆ. ಆ ಡಿಸೈನ್ ಏನಪ್ಪ ಅಂತಂದರೆ ಅವರ ಧಾರ್ಮಿಕ ನಂಬಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಕಮಲವನ್ನು ರಿಪ್ರೆಸೆಂಟ್ ಮಾಡುವಂಥದ್ದು. ಸೊ ಅದನ್ನೇ ಇವರು ಎಕ್ಸ್ಪ್ಲೇನ್ ಮಾಡಿದ್ದು ನಮಗೆ. ಇದೇನಪ್ಪ ಅಂತಂದರೆ ಭೂತಾನ್ನ ಕೃಷಿಕರು ಮಣ್ಣನ್ನು ಹದ ಮಾಡುವ ಸಮಯದಲ್ಲಿ ಪ್ರಾಣಿ ಪಕ್ಷಿ ಅಥವಾ ಯಾವುದೇ ಕೀಟ ಕ್ರಿಮಿಯ ಜೀವಹಾನಿ ಅನ್ನೋದು ಏನಾಗುತ್ತೆ, ಅಂಥ ಸಿಚುವೇಶನ್ಗೆ ಮೊದಲೇ ಕ್ಷಮಾಪಣೆಯನ್ನು ಕೇಳಿಕೊಂಡು ಶುರು ಮಾಡುವಂತಹ ಒಂದು ಪದ್ಧತಿ ಅದು ಹಾಡಿನ ಮೂಲಕ ಇರುತ್ತೆ. ಆ್ಯಂಡ್ ಈ ಟ್ರಿಪ್ ರಿಲೇಟೆಡ್ ಇನ್ನ ಇಂಟ್ರೆಸ್ಟಿಂಗ್ ಸ್ಟೋರೀಸನ್ನು ನೀವು ನನ್ನ ಇನ್ಸ್ಟಾಗ್ರಾಮ್ ನೆಕ್ಸ್ಟ್ ಟ್ರಿಪ್ಪಲ್ಲಿ ನೋಡೋದನ್ನು ಮರಿಬೇಡಿ. It will be coated with this kind of animal leather, or sometimes will be made of
bones of animal or horns of animal after their death here. Then you can see hand drums there. These hand drums will be used during the religious festival. ಈ ಮಾಸ್ಕ್ ಡಾನ್ಸ್ ಭೂತಾನ್ನ ವೆರಿ ಕಲರ್ಫುಲ್ ಆ್ಯಂಡ್ ಕಲ್ಚರಲ್ ಫೆಸ್ಟಿವಲ್ಸಲ್ಲಿ ಒಂದು. ಅದನ್ನು ನಾವು ಈ ಒಂದು ಟ್ರಿಪ್ಪಲ್ಲಿ ನೋಡ್ತೀವಿ. ವೇಟ್ ಫಾರ್ ಇಟ್. In front of us, you can see 3 different churners. These are to prepare butter tea of Bhutan. Have you tried butter tea? No. So you will get a chance to try butter tea later. It is known as suja in our language. Suja is traditional tea of Bhutan. So earlier in our reception room, you had one wine known as ara. In place of ara, we sometimes serve this kind of tea as a welcome drink to our guests, like kids or some elderly people, those who don't imbibe. So here I'll just tell you the process of preparing butter tea, and later we will go there and taste it. So first we're going to pour some hot water inside. You can see we will have this kind of piston with holes. So after adding hot water, we're going to add this kind of herbal tea leaf. So after adding this herbal tea leaf, it's going to give color and taste to our tea. It's very good for throat or chest pain problem. So after adding this one, you can add some makhan and some tata namak as per your taste. Then you can just close the lid and start churning it. To churn, you need to place one of your feet here so that it doesn't move. Then for 5 to 6 minutes, you can churn it like this. The more you churn, tastier will be your butter tea. So later we will try. So in front of you, you can see some traditional snacks of Bhutan, sweetened corn and roasted rice. You can just try putting it in your tea, it will taste better. ಇದೇನಪ್ಪ ಅಂತಂತಂದರೆ ಭೂತಾನ್ನ ಒಂದು ವೆರಿ ಪಾಪ್ಯುಲರ್ ಸ್ವೀಟ್ ಡಿಶ್. ನಮ್ಮ ಕಡೆ ಕೇಸರಿ ಬಾತೆಲ್ಲ ಮಾಡ್ತಾರಲ್ವಾ, ಸೊ ಅದರದ್ದೇ ಇದು ಯಾವುದೋ ಕಸಿನ್ ಸಿಸ್ಟರ್ ಥರ ಟೇಸ್ಟ್ ಆಗುತ್ತೆ. ಇದೆಲ್ಲ ತಿಂದು ಕುಡ್ದಾದ್ಮೇಲೆ ನಾವು ಭೂತಾನೀಸ್ ಸಾಂಗ್ಗೆ ಭೂತಾನೀಸ್ ಸ್ಟೈಲಲ್ಲಿ ಕೆಲವೊಂದಷ್ಟು ಸ್ಟೆಪ್ಸನ್ನು ಕಲ್ತ್ಕೊಂಡ್ವಿ. ಇಟ್ ವಾಸ್ ಸೋ ಅಮೇಝಿಂಗ್. ನಂಗೆ ಪರ್ಸ್ನಲಿ ಡ್ಯಾನ್ಸ್ ಮಾಡೋದು ಅಂತಂದರೆ ತುಂಬ ಇಷ್ಟ, ಆ್ಯಂಡ್ ಐ ಲವ್ಡ್ ಆ್ಯಂಡ್ ಎಂಜಾಯ್ಡ್ ಥರೋಲಿ ಡ್ಯಾನ್ಸಿಂಗ್ ಫಾರ್ ಭೂತಾನೀಸ್ ಸಾಂಗ್ಸ್. ಈ ವ್ಯಕ್ತಿ ಇದ್ದಾರಲ್ವ, ಇವ್ರನ್ನ ನೋಡಿ ನನಗೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ಫುಲ್ ಅಂತ ಅನ್ನಿಸ್ತು. ಅವ್ರಿಗೆ ಕೈ ಇಲ್ಲದೆ ಇದ್ದರೂ ಕೂಡ ಕಾಲಿನ ಮೂಲಕ ಪೇಂಟಿಂಗ್ ಮಾಡ್ತಾರೆ, ಆರ್ಟಿಫ್ಯಾಕ್ಟ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಅವ್ರ ಕೆಲಸನೆಲ್ಲ ಅವರೇ ಮಾಡ್ಕೊಳ್ತಾರೆ. ಎಷ್ಟು ಚೆನ್ನಾಗಿರುವಂತಹ ಕ್ರಿಯೇಷನ್ಸ್ ಮಾಡಿದ್ದಾರೆ ಅಂತಂದರೆ, ಎಷ್ಟು ರೆಕಾರ್ಡ್ಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ರೆಸ್ಪೆಕ್ಟ್ ಅನ್ನಿಸ್ತು ನನಗೆ, ತುಂಬ ಪ್ರೈಡ್ ಅನ್ನಿಸ್ತು. ಹಾಗೆ ಒಬ್ಬ ಮನುಷ್ಯ ಬದುಕಿದ್ರೆ ಹೀಗೆ ಬದುಕಬೇಕು ಅಂತ ಅನ್ನಿಸ್ತು. ಯಾರಿಗೂ ಕೈ ಚಾಚಲಿಲ್ಲ, ಯಾರಿಗೂ ಕೂಡ ನಂಗೆ ಸಹಾಯ ಮಾಡಿ ಅಂತ ಕೇಳಿಲ್ಲ. ಆ್ಯಂಡ್ ಹೀ ಸೆಲ್ಸ್ ಹಿಸ್ ಕ್ರಿಯೇಷನ್ಸ್. ವಾಟ್ ಅ ಮ್ಯಾನ್, ಸ್ಯಾಲ್ಯೂಟ್. ಇದಾದ ಮೇಲೆ ನನ್ನ ಒಳಗಡೆ ಇರುವಂತಹ ಅರ್ಜುನನನ್ನು ಜಾಗೃತಗೊಳಿಸೋ ಒಂದು ಆ್ಯಕ್ಟಿವಿಟಿ ಇತ್ತು. ತುಂಬ ಪ್ರಯತ್ನಪಟ್ಟೆ. ನಾನು ಅಂದ್ಕೊಂಡಂಗೆ ನನಗೆ ಗುರಿ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಇಲ್ಲಿ ವರ್ಕೌಟ್ ಆಗಲಿಲ್ಲ. How you are feeling? ಗುರಿ ತಾಗಿದ್ರೆ ಹೀಗೆ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. One by one. ಸೊ ಅಲ್ಲಿ ತಿರುಗ್ತಾ ಇರುವಂತಹ ತಂಬಿಗೆಯಲ್ಲಿ ಹಾಕಿದ್ರಿ ಅಂತಂದರೆ ಕಾಯಿನನ್ನು ನಿಮ್ಮ ವಿಶ್ ಪೂರ್ತಿ ಆಗುತ್ತೆ ಅಂತ.
ಸೊ ಇವಾಗ ನಾವು ಭೂತಾನ್ನ ರಾಯಲ್ ಟಾಕಿನ್ ಪ್ರಿಸರ್ವ್ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ. ಏನಪ್ಪ ಅಂತಂದ್ರೆ ನಮ್ಮ ಕಡೆ ಎಲ್ಲ ಝೂ ಇರುತ್ತಲ್ವಾ, ಅದೇ ರೀತಿಯಲ್ಲಿ ಇದು ಭೂತಾನಲ್ಲಿ ಇರುವಂಥದ್ದು. ಬಟ್ ಪರ್ಸ್ನಲಿ ನನಗೆ ಲಾಸ್ಟ್ ಟೈಮ್ ನೋಡಿದಾಗ ಪ್ಲ್ಯಾನನ್ನು ಹೇಳ್ತಾ ಇರೋದು. ಇವಾಗ ಹೇಗಿದೆ ಅಂತ ಒಳಗೋದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು. ಸೊ ಲಾಸ್ಟ್ ಟೈಮ್ ನೋಡಿದಾಗ ಜಾಸ್ತಿ ಅನಿಮಲ್ಸ್ ಏನೂ ಇಲ್ಲ. ಬಟ್ ನೀವೊಂದು ಕಂಟ್ರಿಗೆ ಬಂದಾಗ ಆ ಕಂಟ್ರಿಯಲ್ಲಿ ಏನೇನಿದೆ ಎಂತ ಅಲ್ಲ ಒಂದ್ಸತಿ ವಿಟ್ನೆಸ್ ಮಾಡೋಕ್ಕೆ 300 ಈಸ್ ನಾಟ್ ಅ ಬಿಗ್ ಡೀಲ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಬಟ್ ನಾನು ನಿಮ್ಗೆ ಒಳಗಡೆ ತೋರಿಸ್ತೀನಲ್ವಾ, ಅದ್ರ ಮೇಲೆ ನೀವು ಇಲ್ಲಿಗೆ ಬಂದಾಗ ಹೆಂಗೆ ಬರೋದು ಅಂತ ಕೇಳ್ತೀರಾ ಅಂತಂದರೆ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟ್ರಿಪ್ಪನ್ನು ಜಾಯ್ನ್ ಆಗ್ಬೋದು. ಬಿಕಾಸ್ ಭೂತಾನ್ ಇಸ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಪ್ಲ್ಯಾನ್. ಸೊ ಹೋಗೋಣ ಒಳಗಡೆ, ಬನ್ನಿ. ಹಾಯ್ ಕ್ಯೂಟಿ ಪೈ, ಹಾಯ್ ಹಾಯ್ ಕ್ಯೂಟಿ, ಹಾಯ್ ಕ್ಯೂಟಿ. ಸೊ ಟಾಕಿನ್ ಅಂತಂದರೆ ಇವಾಗ ನಮಗೆ ಹೇಗೆ ನ್ಯಾಷನಲ್ ಆ್ಯನಿಮಲ್ ಅಂತಂದರೆ ಟೈಗರ್ ಅಲ್ವಾ. ಸೊ ಭೂತಾನ್ ಅವರಿಗೆ ಟಾಕಿನ್ ಅಂತಂದರೆ ಅವರ ನ್ಯಾಷನಲ್ ಆ್ಯನಿಮಲ್. ಸೊ ಇದ್ರದ್ದು ಇಂಟ್ರೆಸ್ಟಿಂಗ್ ಒಂದು ಮೈಥಾಲಜಿಕಲ್ ಸ್ಟೋರಿ ಕೂಡ ಇದೆ ಆಯಿತಾ. ಒಬ್ಬರು ಟಿಬೇಟಿಂದ, ಐ ಫಾರ್ಗಾಟ್ ಹಿಸ್ ನೇಮ್, ತುಂಬ ಡಿಫಿಕಲ್ಟ್ ಇದೆ ಆ ನೇಮ್. ಅವರು ಆಕಳನ್ನು ಮತ್ತು ಮೇಕೆಯನ್ನು ಇದೆರಡನ್ನು ಕಾಂಬಿನೇಷನ್ ಮಾಡಿಬಿಟ್ಟು ಒಂದು ಹೊಸ ಆ್ಯನಿಮಲನ್ನು ಕ್ರಿಯೇಟ್ ಮಾಡ್ತಾರೆ. ಇನ್ನು ಸ್ಪಿರಿಚುವಲ್ ಇದೆ. ಸೊ ಆ ಒಂದು ಆ್ಯನಿಮಲನ್ನು ಟಾಕಿನ್ ಅಂತ ಕರೆದು ಆ ಟಾಕಿನನ್ನು ಪ್ರಿಸರ್ವ್ ಮಾಡಬೇಕು. ಯಾಕೆಂತಂದರೆ ಅದು ಒಂದು ರೀತಿಯಲ್ಲಿ ಎಂಡೇಂಜರ್ ಸ್ಪೀಷೀಸ್ ಕೂಡ ನಿಮಗೆ ಮತ್ತೆ ಬೇರೆ ಕಡೆ ನೋಡೋಕೆ ಸಿಗೋದಿಲ್ಲ. ಹಾಗೆ ಇಟ್ಸ್ ವಲ್ನರೇಬಲ್ ಟು ವೈಲ್ಡ್ ಆ್ಯನಿಮಲ್ಸ್. ಆ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ದಿಸ್ ಈಸ್ ನಾಟ್ ಲೈಕ್ ಅ ಝೂ, ಇಟ್ಸ್ ಮೋರ್ ಲೈಕ್ ಅ ಪ್ರಿಸರ್ವ್ ಅನ್ನೋದನ್ನು ಹೇಳಿದ್ರು. ಹೇಗಿರುತ್ತೆ ಆ ಟಾಕಿನ್ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಸಿಕ್ಕಾಪಟ್ಟೆ ಮಕ್ಕಳು ಬರ್ತಾರೆ ಆಯಿತಾ. ಭೂತಾನೀಸ್ ಕ್ಯೂಟ್ 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 ಆಗಿರೋ ಮಕ್ಕಳು. ಬಿಕಾಸ್ ಮಕ್ಕಳಿಗೆ ಇಂಥದ್ದೆಲ್ಲ ಅಟ್ರಾಕ್ಷನ್ ಅಲ್ವಾ. ಯಾ ಬಟ್ ಪ್ಲೇಸ್ ತುಂಬ ಚೆನ್ನಾಗಿದೆ ಆಯಿತಾ. ಐ ಅಂದರೆ ಫಸ್ಟ್ ಟೈಮ್ ಬಂದಾಗಲೂ ಭೂತಾನಲ್ಲಿ ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ಸೆಕೆಂಡ್ ಟೈಮ್ ಬಂದಾಗ ಐ ಆಮ್ ಲೈಕಿಂಗ್ ಇವನ್ ಮೋರ್. ಆ್ಯಂಡ್ ವಿ ವಿಲ್ ಕೀಪ್ ಕಮ್ಮಿಂಗ್. ಓಕೆ, ನೆಕ್ಸ್ಟ್ ಟ್ರಿಪ್ನ ಒಂದು ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಡೆಫಿನೆಟ್ಲಿ ಭೂತಾನ್ ಇಸ್ ಅ ಥಮ್ಸ್ ಅಪ್ ಗಾಯ್ಸ್. ಸೊ ಇದಿದೆ ಅಲ್ಲ, ಇದೆಲ್ಲದನ್ನು ಭೂತಾನ್ ಟಾಕಿನ್ ಅಂತ ಕರೀತಾರೆ. ನೋಡಿ ರೆಸ್ಟ್ ಮಾಡ್ತಾ ಇದ್ದಾವೆ ಹಿಂಗೆ. ನೋಡಿ ಅದು ನಿಂತಿದೆ. ನೋಡಿ ನಮ್ಮ ಗುಂಡು ಪೌಷ್ಟಿಕ ಆಹಾರ ತಿಂತಿದೆ. ಚನಾ ಆ್ಯಂಡ್ ಕಾರ್ನ್. ಹೌದಾ? ಯಾ ಚನಾ ಆ್ಯಂಡ್ ಕಾರ್ನ್ ತಿಂದು ಗಟ್ಮುಟ್ಟಾಗಿ ರೆಸ್ಟ್ ಮಾಡಬೇಕು. ಬಾ ಹಿಂಗಂದರೆ ಬಾ ಅಂತ. ಇದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಕನ್ನಡ ಬರಬೇಕಂತಿಲ್ಲ. ಬಾ ಬಾ ಬಾ. ಅದೆಷ್ಟು ಕರೆದ್ರೂ ಬರೋ ಸ್ಟೇಜಲ್ಲಿ ಇರಲಿಲ್ಲ. ಬಟ್ ನಮ್ಮ ಹುಡುಗರು ಏನು ಕಲಿಸಿದ್ರು ಯಾರಿಗೆ ನೋಡಿ. ಕರಿಮನಿ ಮಾಲಿಕಾ ಲಾಂಗ್ ಲಾಂಗ್ ಯು ವಿಲ್ ಗೋ ಎಡಿಟ್ ಮಾಡೋಣ. ಕರಿಮಣಿ ಹೇಳ್ಸು. ಮಾಲಿಕಾ ಕರಿಮನಿ ಮಾಲಿಕಾ ನೀನಲ್ಲ. ಕರಿಮಣಿ ಮಾಲಿಕಾ. ಕರಿಮಣಿ ಮಾಲಿಕಾ ನೀನಲ್ಲ. ಅಷ್ಟೇ. ಪಾಟ್ ಕರಿಮನಿ ಮಾಲಿಕಾ ಕರಿಮನಿ ಮಾಲಿಕಾ ನೀನಲ್ಲ. ಕರಿಮನಿ ಮಾಲಿಕಾ ನನ್ನಲ್ಲ. ಸೊ ಇವಾಗ ನಾವು ಭೂತಾನ್ನ ಕಿಂಗ್ ಪ್ಯಾಲೇಸ್ ಅನ್ನ ತುಂಬಾ ದೂರದಿಂದ ನೋಡಕ್ ಬಂದಿದ್ದೀವಿ. ಒಳಗಡೆ ಎಲ್ಲ ಪರ್ಮಿಷನ್ ಇಲ್ಲ. ನೀವು ಅಲ್ಲಿ ಒಳಗಡೆ ಹೋಗಿ ನೋಡಬೇಕು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಇಲ್ಲ ಅಂತಂದ್ರೆ ಯಾವುದಾದ್ರು ಕಂಟ್ರಿದು ದೊಡ್ಡ ಲೀಡರ್ ಆಗಬೇಕು. ಸೊ ಭೂತಾನ್ದು ಇಲ್ಲಿನ ಪಾಲಿಟಿಕ್ಸ್ ತುಂಬ ಚೆನ್ನಾಗಿದೆ ಆಯಿತಾ. ಅಂದರೆ ಇಲ್ಲಿ ಒಬ್ಬ ಕಿಂಗ್ ಇದ್ದರೂ ಕೂಡ ಆ್ಯಂಡ್ ಪೀಪಲ್ ಲವ್ ದರ್ ಕಿಂಗ್ ಲೈಕ್ ಎನಿಥಿಂಗ್. ಕಿಂಗ್ ಇದ್ದರೂ ಕೂಡ ಇಲ್ಲಿ ಎಲೆಕ್ಷನ್ ಅನ್ನೋದು ನಡೆಯುತ್ತೆ. ಆ ಎಲೆಕ್ಷನಲ್ಲಿ ಏನು ಪಾರ್ಲಿಮೆಂಟ್ ಅನ್ನೋದಾಗತ್ತಲ್ವ, ಸೊ ಅಲ್ಲಿ ಕೆಲವೊಂದಷ್ಟು ಬಿಲ್ಸ್ ಪಾಸ್ ಆದರೂ ಕೂಡ
ಕಿಂಗ್ ವಿಲ್ ನಾಟ್ ಇಂಟರ್ಫಿಯರ್, ಅಂದರೆ ಮೆಜಾರಿಟಿ ಏನಿರುತ್ತೆ ಆ ಒಂದು ಡಿಸಿಷನ್ನ ಮೇಲೆ ಹೋಗುತ್ತಂತೆ. ಆ್ಯಂಡ್ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಏನು ಅಂತಂದರೆ ಇಲ್ಲಿನ ಜನ ಅವ್ರ ಪ್ರತಿಯೊಂದು ಪ್ಲೇಸಸಲ್ಲೂ ಕೂಡ ರಾಜಂದು ರಾಣಿದು ಮತ್ತು ಅವ್ರ ಫ್ಯಾಮಿಲಿ ಫೋಟೋ ಹಾಕ್ಕೊಳ್ತಾರೆ ವಾಲಂಟ್ರಿಲಿ, ಏನು ಕನ್ಪಲ್ಷನ್ ಇಲ್ಲದಿದ್ರೂ ಕೂಡ ಅಷ್ಟು ಪ್ರೀತಿ ಮಾಡ್ತಾರೆ ರಾಜ ರಾಣಿಯನ್ನು. ಆ್ಯಂಡ್ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಪಾಲಿಗಮಿ ಈಸ್ ಅಲೌಡ್, ಬಟ್ ಇಲ್ಲಿನ ಕಿಂಗ್ ಇದ್ದಾರಲ್ಲ ಅವರು ಮದುವೆ ಆಗುವಂತಹ ಟೈಮಲ್ಲಿ ಇಲ್ಲ ನನ್ನ ಹೆಂಡತಿ ಒಬ್ಬಳೇ ಇರ್ತಾಳೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ದ ಕ್ವೀನ್ ಈಸ್ ಸೋ ಬ್ಯೂಟಿಫುಲ್ ಅಂತಂದರೆ ನೀವು ಅವ್ರನ್ನ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ದು ಅಥವಾ ಅವ್ರದ್ದು ಇಬ್ಬರದ್ದು ಫೋಟೋ ಹಾಕ್ತೀನಿ ಇವಾಗ, ಆ ಫೋಟೋ ಹಾಕಿ ನೋಡಿ, ಬೇಕಾದ್ರೆ ಅವ್ರನ್ನ ಸುಮ್ಮನೆ ಒಂದು ಸತಿ ಫಾಲೋ ಅಪ್ ಮಾಡಿ. ದೇ ಆರ್ ಸೋ ಬ್ಯೂಟಿಫುಲ್ ಆ್ಯಸ್ ಅ ಕಪಲ್. ಆ್ಯಂಡ್ ಇಲ್ಲಿನ ಜನರನ್ನ ಎಷ್ಟು ಚೆನ್ನಾಗಿ ಅವರು ಟ್ರೀಟ್ ಮಾಡಿದ್ದಾರೆ ಅನ್ನೋದು ಜನ ಎಷ್ಟು ಅಡ್ಮೈರ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಅ ಲುಕ್ ಎಟ್ ಕಿಂಗ್ಸ್ ಪ್ಯಾಲೇಸ್. ಇವಾಗ ನಾನು ಇಲ್ಲಿ ಸರ್ಕಲ್ ಮಾಡಿ ತೋರಿಸ್ದೆ ಅಲ್ಲ, ಇದು ಭೂತಾನ್ನ ಕಿಂಗ್ ಪ್ಯಾಲೇಸ್. ಆದರೆ ಇದು ಪಾರ್ಲಿಮೆಂಟ್ ಆ್ಯಂಡ್ ಹೈಯರ್ ಜುಡಿಷಿಯಲ್ ಆಫೀಸಸ್ ಎಲ್ಲ ಏನಿರುತ್ತೆ ಅವ್ರದ್ದು ಎಲ್ಲರದ್ದು ರೆಸಿಡೆನ್ಷಿಯಲ್ ಏರಿಯಾ ಕೂಡ ಈ ಒಂದು ಬಿಲ್ಡಿಂಗ್. ಇಲ್ಲಿಂದ ಇನ್ನೊಂದು ವ್ಯೂ ನಿಮಗೆ ವಾಪಸ್ ಬರ್ತಾ ಅನ್ನೋದು ನೋಡೋಕೆ ಸಿಗುತ್ತೆ. ಈ ವ್ಯೂ ಕೂಡ ತುಂಬ ಬ್ಯೂಟಿಫುಲ್ ಅಂತಂದರೆ ಬ್ಯೂಟಿಫುಲ್. ಅಲ್ಲಿನ ಕನ್ಸ್ಟ್ರಕ್ಷನ್ ಎಲ್ಲ ಒಂದೇ ಥರ ಇರೋದಕ್ಕೆ ಒಂದು ಯೂನಿಫಾರ್ಮಿಟಿ ಅನ್ನೋದು ಕಾಣಿಸುತ್ತೆ. ಎಷ್ಟು ಕ್ಲೀನ್ ಇದೆ, ಎಷ್ಟು ನೀಟಾಗಿದೆ ಪ್ಲೇಸ್ ಅನ್ನೋದನ್ನು ನೋಡಿ. ಅಲ್ಲಿ ನಮಗೆ ಒಂದು ಕ್ಯೂಟ್ ಜಾಣುಮರಿ ಸಿಕ್ತು. ಇಲ್ಲಿನ ಜನ ಎಷ್ಟು ಫ್ರೆಂಡ್ಲಿ ಇದ್ದಾರೋ ಪ್ರಾಣಿಗಳು ಕೂಡ ಅಷ್ಟೇ ಫ್ರೆಂಡ್ಲಿ ಗುರು. ಅಂದರೆ ಇಲ್ಲಿನ ಏರೇ ಆಗಿದೆ ಅಂತ ಅನಿಸುತ್ತೆ. ಇಲ್ಲಿಂದ ನಾವು ಬಂದಿದ್ದು ಮಾರ್ಕೆಟ್ ಪ್ಲೇಸ್ಗೆ, ಎಲ್ಲಿ ಆರ್ಟಿಫ್ಯಾಕ್ಟ್ ಸಿಗುತ್ತೆ, ನಿಮಗೆ ಏನೇನು ಶಾಪಿಂಗ್ ಮಾಡಬಹುದು ಅದೆಲ್ಲದಕ್ಕೆ ಒಂದು ಲೇನ್ ಅನ್ನೋದನ್ನು ಡೆಡಿಕೇಟ್ ಮಾಡಿದ್ದಾರೆ. ಕ್ಯೂಟ್ ಮಕ್ಕಳು ನಿಮಗೆ ಸ್ಮೈಲ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಇಲ್ಲಿರೋ ಜನ ಇರಬಹುದು, ಮಕ್ಕಳು ಇರಬಹುದು, ಪೇರೆಂಟ್ಸ್ ಇರಬಹುದು, ಎವ್ರಿಬಡಿ ಸೋ ಫ್ರೆಂಡ್ಲಿ ಟು ಫಾರಿನರ್ಸ್ ಆ್ಯಂಡ್ ಸ್ಟ್ರೇಂಜರ್ಸ್. ಕ್ಯೂಟ್ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಹಲೋ, ಹಾಯ್ ಬೇಬಿ. ಸೊ ಅಲ್ಲಿ ಒಂದು ಚಿಕ್ಕದಾಗಿರುವಂಥ ಟೀ ಸ್ಟಾಲ್ಗೆ ಹೋಗಿ ನಾವು ಟೀ ಹೆಂಗೆ ಮಾಡಬೇಕು ಇಂಡಿಯನ್ ಸ್ಟೈಲಲ್ಲಿ ಅನ್ನೋದನ್ನು ಹೇಳಿ ಆಮೇಲೆ ಮಾಡಿಸಿ ಕುಡಿದ್ವಿ. ಆ್ಯಕ್ಚುಲಿ ಚೆನ್ನಾಗಿತ್ತು. ಜುಗಾಡು ಥಿಂಗ್ಸ್. ಯಾ, we have dwelled into your culture. Little Pema is serving Big Pema. Yeah, thank you. Day 1 ends here. ಹೊರಗಡೆ ಎಷ್ಟು ಡಾರ್ಕ್ ಆಗಿದೆ ನೋಡಿ, ಬಟ್ ಇವಾಗ ಆಗಿರೋದು 5:30 ಮಾತ್ರ. ಇಂಡಿಯಾಗಿಂತ ಇಲ್ಲಿನ ಟೈಮ್ ಅನ್ನೋದು ಹಾಫ್ ಆನ್ ಅವರ್ ಅಹೆಡ್ ಇದೆ. ಬೈ ದ ವೇ ಇದು ನಾವು ಉಳ್ಕೊಳ್ತಾ ಇರುವಂತಹ ಬ್ಯೂಟಿಫುಲ್ ಹೋಟೆಲ್. ಸೊ ಇವಾಗ ಸ್ವಲ್ಪ ಚಿಲ್ ಮಾಡ್ತೀವಿ, ಆಮೇಲೆ ಸುಮ್ಮನೆ ಓಡಾಡ್ಕೊಂಡು ಬರೋಕ್ಕೆ ಅಂತ ಎಲ್ಲಾದರೂ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಸೊ ದಿಸ್ ಈಸ್ ಆಲ್ ಅಬೌಟ್ Day 1 in Bhutan. ನಾಳೆ ಇನ್ನ ಇಂಟ್ರೆಸ್ಟಿಂಗ್ ಇರುತ್ತೆ, ಸೊ ಸ್ಟೇ ಟ್ಯೂನ್. 2 hours later. ಸೊ ಇವಾಗ 7:30 ಟೈಮ್. ನಾವೆಲ್ಲರೂ ಸೇರಿ ಇಲ್ಲಿ ಥಿಂಪುದು ಪ್ರಾಪರ್ ಸೆಂಟ್ರಲ್ ಸಿಟಿ ಪ್ಲೇಸ್ಗೆ ಬಂದಿದ್ದೀವಿ. ನೈಸ್ ಲೈವ್ ಬ್ಯಾಂಡ್ ಅಥವಾ ಕ್ಯಾರೋಕೆ ನೈಟನ್ನು ಕೇಳೋಕ್ಕೆ ಅಂತ. ಬಟ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಆಫ್ಟರ್ 9 ಅಂತೆ. ಸುಮ್ಮನೆ ಚೆಕ್ಔಟ್ ಮಾಡೋಣ ಆಯ್ತಾ ಪ್ಲೇಸಸ್ಸನ್ನು. ಸೊ ಕೆಲವೊಂದಿಷ್ಟು ಕೆರೋಕೆ ಬಾರನ್ನು ನಾವು ಹೋಗಿ ಆದಮೇಲೆ ಈ ಒಂದು ಪ್ಲೇಸ್ಗೆ ಬಂದ್ವಿ. ಆ್ಯಂಡ್ ದಿಸ್ ವಾಸ್ ಬಿಯಾಂಡ್ ಆಸಮ್, ಫ್ಯಾಬ್. ಏನು ಹೇಳಬೇಕಂತ ಗೊತ್ತಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಇದು. ಎಂಪೋರಿಯಂ ಥರ ಇತ್ತು. ಆ್ಯಂಡ್ ವಿ ಡಿಸೈಡೆಡ್ ವಿ ವಿಲ್ ಸ್ಪೆಂಡ್ ಅವರ್ ಹೋಲ್ ಟೈಮ್ ಹಿಯರ್ ಓನ್ಲಿ. ಏನೇನಿತ್ತು ಅಂತಂದ್ರೆ ಇದರಲ್ಲಿ ಎಲ್ಲ ಕಾಸ್ಟ್ಲಿ, ಮುಟ್ಟಂಗಿಲ್ಲ, ಬಟ್ ನೋಡ್ಬೋದು. ನೋಡ್ತಾ ಉಳಿರಿ ಹಾಗೆ. ಅಲ್ಲಾಡ್ಸಕ್ಕೂ ಆಗ್ತಿಲ್ಲ ಒಂದು ಕೈಯಲ್ಲಿ. ದ್ಯಾಟ್ ಈಸ್ ಆಲ್ ಅಬೌಟ್ ಥಿಂಪು ಆಫ್ ಭೂತಾನ್. ನಾಳೆ ಬೇರೆ ಕಡೆ ಹೋಗ್ತೀವಿ, ಹಾಗಾಗಿ ಬೇರೆ ವ್ಲಾಗ್ ಬರುತ್ತೆ. ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್ ಆ್ಯಂಡ್ ಇನ್ ಭೂತಾನೀಸ್ ಸ್ಟೈಲ್, ಕುಜುಜಂಗ್ ಪುಲಾ.